ಆತ್ಮೀಯ ಬಂಧುಗಳೇ, 1947 ಆಗಸ್ಟ್ 15ರಂದು ನಮ್ಮ ಭಾರತ ಸ್ವತಂತ್ರವಾಯಿತು. 80ನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸುವ ಈ ಶುಭ ಸಂದರ್ಭದಲ್ಲಿ ನಾವು ನಮ್ಮನ್ನೇ ಒಂದು ಪ್ರಶ್ನೆ ಕೇಳಿಕೊಳ್ಳೋಣ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೆ ಆ ಸ್ವಾತಂತ್ರ್ಯದ ಮೌಲ್ಯಗಳನ್ನು ನಾವು ನಿಜವಾಗಿಯೂ ಕಾಪಾಡುತ್ತಿದೆ ಎಂಬ ಪ್ರಶ್ನೆ ನಮ್ಮನ್ನು ಸದಾ ಕಾಡುತ್ತಿರಬೇಕು. ಸ್ವಾತಂತ್ರ್ಯ ಎಂದರೆ ಕೇವಲ ವಿದೇಶಿ ಆಳ್ವಿಕೆಯಿಂದ ಮುಕ್ತಿ ಹೊಂದುವುದಲ್ಲ, ಬದಲಾಗಿ ಭಯವಿಲ್ಲದೆ ಬದುಕುವ ಹಕ್ಕು, ಹಸುವಿಲ್ಲದೆ ಬದುಕುವ ಅವಕಾಶ, ಶಿಕ್ಷಣ ಪಡೆಯುವ ಹಕ್ಕು, ನಮ್ಮ ನಂಬಿಕೆ ಮತ್ತು ಅಭಿಪ್ರಾಯಗಳನ್ನು ಸ್ವತಂತ್ರವಾಗಿ ವ್ಯಕ್ತಪಡಿಸುವ ಹಕ್ಕು, ಜೊತೆಗೆ ಇತರರ ನಂಬಿಕೆ, ಅಭಿಪ್ರಾಯ ಮತ್ತು ಹಕ್ಕನ್ನು ಗೌರವಿಸುವುದು ಸ್ವಾತಂತ್ರ್ಯದ ಭಾಗವೇ ಆಗಿದೆ. ಒಂದು ದೊಡ್ಡ ಮರದ ನೆರಳಿನಲ್ಲಿ ನಾವು ಕುಳಿತಾಗ ಬಹುಶಃ ಆ ಮರವನ್ನು ನೆಟ್ಟವರು ಯಾರು ಎಂದು ನಾವು ಹೆಚ್ಚಾಗಿ ಯಾರೂ ಯೋಚಿಸುವುದಿಲ್ಲ. ಹಾಗೆಯೇ ಇಂದು ನಾವು ಅನುಭವಿಸುತ್ತಿರುವ ಸ್ವಾತಂತ್ರ್ಯದ ಬೀಜವನ್ನು ಇಂದಿನ ತಲೆಮಾರು ಬಿತ್ತಿದೆ. ಅಸಂಖ್ಯಾತ ಜನರ ತ್ಯಾಗ, ಕಣ್ಣೀರು, ಪರಿಶ್ರಮದಿಂದ ಆ ಮರ ಬೆಳೆದಿದೆ. ಸ್ವಾತಂತ್ರ್ಯದ ಮರವನ್ನು ಮುಂದಿನ ತಲೆಮಾರಿಗೆ ಸುರಕ್ಷಿತವಾಗಿ ಹಸ್ತಾಂತರಿಸುವುದು ನಮ್ಮ ಜವಾಬ್ದಾರಿಯಾಗಿದೆ. ಇಂದು ನಮ್ಮ ದೇಶದ ಸವಾಲುಗಳು ಕೇವಲ ಬಾಹ್ಯ ಶಕ್ತಿಗಳಿಂದ ಮಾತ್ರವಲ್ಲ, ನಮ್ಮ ಸವಾಲುಗಳು ಗಡಿಯಲ್ಲಿ ಮಾತ್ರವಲ್ಲ, ನಮ್ಮ ಮನಸ್ಸುಗಳ ನಡುವೆ ನಿರ್ಮಾಣವಾಗುತ್ತಿರುವ ಗೋಡೆಗಳಲ್ಲಿಯೂ ಇದೆ. ಧರ್ಮ, ಜಾತಿ, ಭಾಷೆ ಅಥವಾ ರಾಜಕೀಯದ ಹೆಸರಿನಲ್ಲಿ ನಾವು ಪರಸ್ಪರ ವಿಭಜಿತರಾದರೆ ಸ್ವಾತಂತ್ರ್ಯದ ನಿಜವಾದ ಆತ್ಮ ದುರ್ಬಲವಾಗುತ್ತದೆ. ರಾಜಕೀಯ ನಮ್ಮನ್ನು ಸೇವಿಸಬೇಕು, ವಿಭಜಿಸಬಾರದು. ಧರ್ಮ ನಮ್ಮನ್ನು ಒಳ್ಳೆಯ ಮನುಷ್ಯರನ್ನಾಗಿ ಸೃಷ್ಟಿಸಬೇಕು, ದ್ವೇಷಿಸಲು ಕಲಿಸಬಾರದು. ಸಾಮಾಜಿಕ ಮಾಧ್ಯಮಗಳು ನಮ್ಮನ್ನು ಒಂದಾಗಿಸಬೇಕು, ಸುಳ್ಳು ಸುದ್ದಿ ಮತ್ತು ದ್ವೇಷ ಹರಡುವ ಸಾಧನ ಆಗಬಾರದು ಸಾಮಾಜಿಕ ಜಾಲತಾಣಗಳು. ದೇಶ ಪ್ರೇಮ ಎಂದರೆ ಕೇವಲ ರಾಷ್ಟ್ರಧ್ವಜವನ್ನು ಆರಿಸುವುದಲ್ಲ, ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛವಾಗಿ ಇಡುವುದು ದೇಶಪ್ರೇಮ. ಭ್ರಷ್ಟಾಚಾರಕ್ಕೆ ಬೆಂಬಲ ನೀಡದೇ ಇರುವುದು ದೇಶಪ್ರೇಮ. ದುರ್ಬಲರ ಹಕ್ಕಿಗಾಗಿ ಧ್ವನಿ ಎತ್ತುವುದು ದೇಶಪ್ರೇಮ. ಮೂಲಭೂತ ಹಕ್ಕಿಗಾಗಿ ಧ್ವನಿ ಎತ್ತುವುದು ದೇಶಪ್ರೇಮ. ಪ್ರಜಾಪ್ರಭುತ್ವ ದೇಶದಲ್ಲಿ ಆಯ್ಕೆಯಾದ ಒಂದು ಸರ್ಕಾರ ಸರಿಯಾದ ರೀತಿಯಲ್ಲಿ ಜವಾಬ್ದಾರಿ ನಿಭಾಯಿಸದಿದ್ದರೆ ಆ ಸರ್ಕಾರವನ್ನು ಪ್ರಶ್ನಿಸುವುದು ದೇಶಪ್ರೇಮ. ಅದಕ್ಕೆ ಜನಸಾಮಾನ್ಯರಿಗೆ ಸರ್ಕಾರ ಉತ್ತರಿಸುವುದು ದೇಶಪ್ರೇಮ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವುದು, ಅನೀತಿಯ ವಿರುದ್ಧ ಧ್ವನಿ ಎತ್ತುವುದು ದೇಶಪ್ರೇಮ. ನಮಗಿಂತ ಭಿನ್ನವಾಗಿರುವ ವ್ಯಕ್ತಿಯನ್ನು ಗೌರವಿಸುವುದು ದೇಶಪ್ರೇಮ. ಆದುದರಿಂದ ಈ 80ನೇ ಸ್ವಾತಂತ್ರ್ಯ ದಿನವನ್ನು ನಾವು ಆಚರಿಸುವ ಈ ಸಂದರ್ಭದಲ್ಲಿ ನಮಗೆ ಎದೆತಟ್ಟಿ ಒಂದು ಪ್ರತಿಜ್ಞೆ ತೆಗೆದುಕೊಳ್ಳೋಣ. ನನಗೆ ದೊರೆತ ಸ್ವಾತಂತ್ರ್ಯವನ್ನು ನಾನು ಅನುಭವಿಸಿದಷ್ಟೇ ಅಲ್ಲ, ಇತರರ ಸ್ವಾತಂತ್ರ್ಯ, ಗೌರವ, ಹಕ್ಕುಗಳನ್ನು ಕಾಪಾಡುತ್ತೇನೆ ಎಂಬ ಛಲದಿಂದ ನಮ್ಮ ದೇಶವನ್ನು ಕಟ್ಟೋಣ. ವೈವಿಧ್ಯತೆಯ ನಡುವೆಯೂ ಒಂದಾಗಿ ನಿಲ್ಲುವ ನಮ್ಮ ಸಾಮರ್ಥ್ಯವೇ ಭಾರತದ ನಿಜವಾದ ಶಕ್ತಿ. ನಮ್ಮ ದೇಶದ ಸಂಸ್ಕೃತಿಯೇ ವೈವಿಧ್ಯತೆಯಲ್ಲಿ ಏಕತೆ ಎಂಬುವುದು. ನಮ್ಮ ರಾಷ್ಟ್ರಧ್ವಜದ 3 ಬಣ್ಣಗಳು ಬೇರೆ ಬೇರೆ ಆಗಿವೆ, ಆದರೆ ಅವು ಒಂದಾಗಿ ಸೇರಿದಾಗ ಮಾತ್ರ ಅದು ಭಾರತದ ತಿರಂಗವಾಗುತ್ತದೆ, ತ್ರಿವರ್ಣ ಧ್ವಜವಾಗುತ್ತದೆ. ಅದೇ ರೀತಿ ನಮ್ಮ ದೇಶದಲ್ಲಿ ವಿವಿಧ ಧರ್ಮಗಳು, ವಿವಿಧ ಸಂಪ್ರದಾಯಗಳು, ಭಾಷೆ, ಜಾತಿ, ಸಂಸ್ಕೃತಿ ಇವೆಲ್ಲ ಒಂದಾಗಿ ಸೇರಿದಾಗ ಸಾರೆ ಜಹಾಂ ಸೆ ಅಚ್ಚಾ ಹಮಾರಾ ಹಿಂದೂಸ್ತಾನ್ ಅಂತ ಎದೆ ತಟ್ಟಿ ಹೇಳಲು ನಮಗೆ ಸಾಧ್ಯವಾಗ್ತದೆ. ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನದ ಮೌಲ್ಯಗಳನ್ನು ಕಾಪಾಡೋಣ. ನಮಗೆ ದೊರೆತ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳೋಣ. ವೈವಿಧ್ಯತೆಯಲ್ಲಿ ಸಂಭ್ರಮಿಸೋಣ. ನಮ್ಮ ಏಕತೆಯನ್ನು ಇನ್ನಷ್ಟು ಬಲಪಡಿಸೋಣ. ಮುಂದಿನ ಪೀಳಿಗೆಗೆ ಇನ್ನಷ್ಟು ನ್ಯಾಯಯುತವಾದ, ಶಾಂತಿಯುತವಾದ ಮತ್ತು ಪ್ರೀತಿಯಿಂದ ಕೂಡಿದ ಭಾರತವನ್ನು ಹಸ್ತಾಂತರಿಸೋಣ. ತಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯವನ್ನು ಕೋರುತ್ತಿದ್ದೇನೆ. ಜೈ ಭಾರತ.